ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘದ 2ನೇ ತ್ರೈವಾರ್ಷಿಕ ಈ ಒಂದು ಅಧಿವೇಶನದಲ್ಲಿ ಇವತ್ತು ನನಗೆ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಪ್ರಮೋಟ್ ಮಾಡಿಬಿಟ್ಟು ಒಂದು ಒಳ್ಳೆಯ ಕಾರ್ಯ ಮಾಡುವ ಒಂದು ಸದುದ್ದೇಶದಿಂದ ಇವತ್ತು ರಾಜ್ಯಾಧ್ಯಕ್ಷ ಒಂದು ಆಯ್ಕೆ ಮಾಡಿ ನನಗೆ ಭಾರತೀಯ ಮಜ್ದೂರ್ ಸಂಘದ ಹಿರಿಯ ಮುಖಂಡರು ಜವಾಬ್ದಾರಿ ನೀಡಿರ್ತಾರೆ. ಈ ಜವಾಬ್ದಾರಿಯನ್ನು ನಾನು ಸಂಪೂರ್ಣವಾಗಿ ನಿಭಾಯಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಈ ಒಂದು ಸಮಾವೇಶದಲ್ಲಿ ಸಮ್ಮೇಳನದಲ್ಲಿ ಏನು ರೆಸೊಲ್ಯೂಷನ್ ಪಾಸಾಗಿರ್ತಕ್ಕಂಥ ನೌಕರರಿಗೆ ರೆಗ್ಯುಲರೈಸೇಷನ್ ಆಗಲಿ ಮತ್ತು ಈಗಿರ್ತಕ್ಕಂತಹ ಶ್ರೀನಿವಾಸಾಚಾರ್ಯ ಸಂಪೂರ್ಣ ವರದಿಯನ್ನು ಜಾರಿಯಾಗಲಿ ಮತ್ತು EPF, ESI, ಗ್ರ್ಯಾಚ್ಯುಟಿ ಮತ್ತು ಅನುಕಂಪ ಆಧಾರದ ಮೇಲೆ ಏನು MP ಮಧ್ಯಪ್ರದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಬೇಡಿಕೆಗಳೇನಿದ್ದಾವೆ ಎಲ್ಲ ರೆಸಲ್ಯೂಷನನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸಲು ನಾವು ಸರ್ಕಾರದೊಂದಿಗೆ ಯಾವ ಮಟ್ಟಕ್ಕೂ ಹೋಗಿ ಹೋರಾಟ ಮಾಡುವ ಮೂಲಕ ಎಲ್ಲ ಒಂದು ನೌಕರರಿಗೆ ಅನುಕೂಲ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ನಮ್ಮ ಅವಧಿಯಲ್ಲಿ. ಮತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಒಂದು ಮಾಧ್ಯಮ ಮಿತ್ರರಿಗೂ ನಮ್ಮ ಒಂದು ಈ ಒಂದು ಸಂಘಟನೆ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಭಾರತೀಯ ಮಜ್ದೂರ್ ಸಂಘ ಹಾಗೂ KSHO ಏನು ಜವಾಬ್ದಾರಿ ಕೊಟ್ಟಿದ್ದಾರೆ, ಒಂದು ಪ್ರಧಾನ ಕಾರ್ಯದರ್ಶಿ ಅಂತ ಹುದ್ದೆಯನ್ನು ಕೊಟ್ಟಿದ್ದಾರೆ. ಇದು ಬರೀ ಹುದ್ದೆ ಅಲ್ಲ, ಇದೊಂದು ಜವಾಬ್ದಾರಿ ಅಂತ ತಿಳ್ಕೊಂಡು ನಮ್ಮ ಈಗ ಈ ಕಳೆದ ಅಧ್ಯಕ್ಷತೆಯಲ್ಲಿದ್ದಂಥ ವಿಶ್ವರಾಧ್ಯ ಅವರು, ಶ್ರೀಕಾಂತ್ ಸ್ವಾಮಿ ಅವರು ಹಾಗೂ ಗಿರೀಶ್ ಕಡ್ಡಿಪುಡಿ ಅವರು ಇನ್ನಿತರ ಏನು ಪ್ರಮುಖ ನಾಯಕರು ಸೇರಿ ಮಾಡ್ತಕ್ಕಂಥ ಕೆಲಸವನ್ನು ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ನಾನು ಕೂಡ ಅವರ ಒಂದು ಪ್ರತಿಯೊಂದು ಮಾತಿಗೂ ನಾವು ಯಾವ ರೀತಿ ಸಂಘಟನೆ ಮಾಡಬೇಕು, ನೌಕರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ಬೇಕು. ಈಗ ಇವತ್ತೇನು ಸಭೆಯಲ್ಲಿ ನಿರ್ಣಯಗೊಂಡಿರ್ತಕ್ಕಂಥ ಏನು ಕಾಯಮಾತಿ ಇವತ್ತೇ ಆಗಬೇಕು. ಅದಕ್ಕಿಂತ ಮುಂಚೆ ಕಾಯಮಾತಿ ತಡವಾದದ್ದಲ್ಲಿ ನಮಗೆ ಇವತ್ತೇ ಸೇವಾ ಭದ್ರತೆ ಹಾಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ಇನ್ನಿತರ ಪ್ರಮುಖ ಬೇಡಿಕೆಗಳನ್ನು ಹಾಗೂ ಕಳೆದ ಸರ್ಕಾರದಲ್ಲಿ ಇನ್ನೂ ಪೆಂಡಿಂಗ್ ಇದೆಯಲ್ಲ ಸೇವಾ ಭದ್ರತೆ ಅಂತಕ್ಕಂಥ ಒಂದು ಇದು ಪೆಂಡಿಂಗ್ ಇದೆ. ಆಮೇಲೆ ಈ 15% ಅದು ಕೂಡ ಸರ್ಕಾರದ ಆದೇಶವಾಗಿದೆ, ಅದು ಇನ್ನೂ ಅನುದಾನ ಬಿಡುಗಡೆಯಾಗಿಲ್ಲ. ಹಾಗೂ ಜೀವ ವಿಮೆ ಇನ್ನಿತರ ಏನು ಸಾಮಾಜಿಕ ಭದ್ರತೆಗಳು, ನೌಕರು ನೆಮ್ಮದಿಯಿಂದ ಸಮಾಜದಲ್ಲಿ ನೌಕರರಂತೆ ಬದುಕಲು, ಗುತ್ತಿಗೆ ನೌಕರು, ಹೊರಗುತ್ತಿಗೆ ನೌಕರರು ಒಂದು ಸಮಾಜದಲ್ಲಿ ನೌಕರಂತೆ ಬದುಕಲು ಈ ಸರ್ಕಾರ ಖಂಡಿತ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಂತ ಹೇಳಿ ನನ್ನ 2 ಮಾತುಗಳು. KSHO ಅಂತ ತುಂಬ ವರ್ಷದಿಂದ ಶ್ರಮಿಸ್ತಾ ಇದೆ ನೌಕರರಿಗೆ. ಇವತ್ತು 2ನೇ ತ್ರೈವಾರ್ಷಿಕ ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಕಾರ್ಯ ಸಮಿತಿ ಇವತ್ತಿನಿಂದ ಬದಲಾಗ್ತದೆ, ಹೊಸ ಸಮಿತಿ ರಚನೆ ಆಗ್ತದೆ. ಮತ್ತು ನಿನ್ನೆ ನಮ್ಮ ಆರೋಗ್ಯ ಸಚಿವರನ್ನು ಭೇಟಿ ಮಾಡಿ ಶೀಘ್ರವಾಗಿ ನಮ್ಮ ಸಮಿತಿಯವರನ್ನು ಕರೆದು ಮಾತಾಡಬೇಕು ಅಂತ ಆಗ್ರಹ ಮಾಡಿದ್ದೇವೆ. ನಮ್ಮ ಇವತ್ತಿನ ನಿರ್ಣಯ ಇರೋದಿಷ್ಟೇ. ಮೊದಲನೇ ದಿನದಿಂದನೂ ನಾವು ಕಾಯಮಾತಿಗೆ ಒತ್ತಾಯ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಮಾತುಕತೆ ಹಂತದಲ್ಲಿ ಕೆಲವೊಂದನ್ನು ಅವರು ನೆಗೋಷಿಯೇಷನ್ ಮಾಡಿ ಒಪ್ಪಿದಾಗ ನಾವು ಅವನ್ನು ಜಾರಿ ಮಾಡಿ ಅಂತ ಒತ್ತಾಯ ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ವಿನಂತಿ ಇರೋದಿಷ್ಟೇ, ನಮ್ಮ ಸಂಘದ ಮತ್ತು ರಾಷ್ಟ್ರೀಯ ಮಟ್ಟದ ಮಹಾಸಂಘದ ವಿನಂತಿ ಇಷ್ಟೇ. ಮಧ್ಯಪ್ರದೇಶದಲ್ಲಿ, ಹರಿಯಾಣದಲ್ಲಿ ಸಮಾನ ವೇತನ, ಸಮಾನ ವೇತನ, ಸೇವಾ ಭದ್ರತೆ ಮತ್ತು ಇತ್ಯಾದಿ ಸೌಲಭ್ಯ ನೀಡಬೇಕಾದ್ರೆ ನಮ್ಮ ಸರ್ಕಾರಗಳು ಯಾಕೆ ಕಣ್ಣು ಮುಚ್ಚಾಲೆ ಆಟ ಆಡ್ತಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ಮತ್ತು ಪ್ರಣಾಳಿಕೆಯಲ್ಲಿ ತಾವು ತಂದ ತಕ್ಷಣ ಬೇರೆ ಗ್ಯಾರಂಟಿ ಜೊತೆಗೆ NHM ನೌಕರರಿಗೂ ನಾವು ರೆಗ್ಯುಲರೈಸ್ ಮಾಡ್ತೀನಿ ಅನ್ನೋ ಗ್ಯಾರಂಟಿ ಕೊಟ್ಟಿದ್ರೆ ಆ ಗ್ಯಾರಂಟಿ ಮರ್ತಂತಿದೆ. ಹಾಗಾಗಿ ಆ ಗ್ಯಾರಂಟಿಯನ್ನು ಜಾರಿಗೊಳಿಸಬೇಕು. ಸರ್ಕಾರ ನಮ್ಮನ್ನು ಸರ್ಕಾರಿ ನೌಕರನಾಗಿ ನಮ್ಮ ನೌಕರನ್ನ ಮಾಡಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಕಾಯಮಾತಿ ಮಾಡಲೇಬೇಕು. ಮತ್ತು ಒಂದು ವೇಳೆ ತಪ್ಪಿದ್ದಲ್ಲಿ ಬರೋ ದಿನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ಹೋರಾಟವನ್ನು ಹಂತವಾಗಿ ನಾವು ಮಾಡಲಿದ್ದೇವೆ ಎಂದು ತಿಳಿಸ್ತಾ ಇದ್ದೇವೆ. ಮತ್ತು ಇವತ್ತಿನ ಕಾರ್ಯ ಸಮಿತಿಯಲ್ಲಿ ಈ ಒಂದು ನಿರ್ಣಯದ ನಿಟ್ಟಿನಲ್ಲಿ ರೆಸೊಲ್ಯೂಷನ್ ಪಾಸ್ ಆಗಿದೆ. ನಮಗೆ ಸಾಮಾಜಿಕ ಭದ್ರತೆ ಮತ್ತು ಎಲ್ಲ ಸೌಲಭ್ಯಗಳ ಜೊತೆಗೆ ಕಾಯಮಾತಿಯನ್ನು ಸರ್ಕಾರ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಪ್ರಮುಖ ಕಾಯಮಾತಿ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ, ಸೇವಾ ಭದ್ರತೆ ಹಿಡಿದಂತೆ ಎಲ್ಲ ಸಾಮಾಜಿಕ ಭದ್ರತೆಗಳನ್ನು ನೀಡಬೇಕು. ಈಗಾಗಲೇ ಶ್ರೀನಿವಾಸಾಚಾರ್ಯ ಸಮಿತಿ ಏನು ಒತ್ತಡ, ನಮ್ಮ ಗೌರವಾಧ್ಯಕ್ಷ ಶ್ರೀ ಐನೂರು ಮಂಜುನಾಥ್ ಸಾಹೇಬರು ಸಹ ಹಿಂದಿನ ಸರ್ಕಾರದಲ್ಲಿ ಒತ್ತಡ ಹೇರಿದ್ರು. ಈ ಒಂದು ಕಾರ್ಯನಿಮಿತ್ತ ಅವರು ಬರೋಕ್ಕಾಗಿಲ್ಲ. ಬಟ್ ಅವರು ಸಂದೇಶ ಇದೆ. ಶ್ರೀನಿವಾಸಾಚಾರ್ಯ ವರದಿಯಿಂದ ಹಿಡಿದು ಬೇರೆ ಏನೇನು ಸೌಲಭ್ಯ ಸರ್ಕಾರ ಕೊಡೋದ್ರಲ್ಲಿ ವಿಫಲವಾಗಿತ್ತೋ ಅವೆಲ್ಲನೂ ನಾವೆಲ್ಲ ಒಗ್ಗಟ್ಟಾಗಿ ಪಡೆದೇ ತೀರೋಣ. ಮತ್ತು ಶೀಘ್ರದಲ್ಲೇ ಮುಖ್ಯಮಂತ್ರಿಗಳೊಂದಿಗೆ ಮತ್ತು ಉಪಮುಖ್ಯಮಂತ್ರಿಗಳ ಹತ್ರ ನಾವು ಡೆಲಿಗೇಷನ್ ಹೋಗೋಣ ಅಂತ ಹೇಳಿದ್ದಾರೆ. ಅದನ್ನು ಶೀಘ್ರದಲ್ಲೇ ನಾವು ಅವರ ನೇತೃತ್ವದಲ್ಲಿ ಹೋಗ್ತೇವೆ. इसकी जो सम्मेलन है ये हमारी एक रूटीन प्रक्रिया है. हर 2 वर्षों में एक बार इस प्रकार का सम्मेलन करना, कार्यकर्ताओं को बुलाना, उनके लिए उनका महामंत्री प्रतिवेदन जो है वो पारित करना, आय व्यय का पारित करना और नई कार्य समिति का निर्वाचन,
साथ ही समस्याओं को लेकर प्रस्ताव को रखना और प्रस्ताव पारित करना। आज जो प्रस्ताव पारित हुआ है वो सरकार की अपनी नीति के कारण से हुआ है। सरकार चुनाव में जाने के पहले तमाम एनएचएम कर्मियों से ये वायदा करके गई थी कि हम सारे कर्मचारियों को जो है रेगुलाइज करेंगे। आज उसी का जिक्र जो है इस सम्मेलन में हमारे प्रतिनिधियों ने किया है कि सरकार ने अगर ये वायदा किया है तो सरकार को अपने वायदे को पूरा करना चाहिए। इसीलिए वायदा निभाओ, ये सरकार के को वायदा निभाना चाहिए, इस आशय का प्रस्ताव यहाँ पारित हुआ है कि हम सरकार के सामने एक प्रस्ताव भेजेंगे कि चूँकि आपके मैनिफेस्टो में आपने लिखा था और ये लिख करके आप सत्ता में आए हैं, तो सत्ता में आने के बाद आपकी ये जिम्मेदारी है कि इस प्रस्ताव को आप पूरा करें। तो सारे एनएचएम कर्मचारियों को आप रेगुलाइज करें जो आपने कहा था, और उसके साथ साथ और भी जो उसके साथ के जो लाभ है, ईपीएफ ईएसआई का लाभ होगा, ग्रेच्युटी का लाभ होगा, अन्य जो लाभ आपने उसके साथ जुड़े हुए हैं उसका भी लाभ देना चाहिए। तो मूल रूप से ये प्रस्ताव पारित हुआ है। पत्रकार वार्ता होगी और समय पर अगर सरकार ने इस प्रस्ताव को पूरा नहीं किया तो आगे चल करके एनएचएम भारतीय मजदूर संघ की ओर से जो है सरकार के घेराव करने के बारे में भी विचार किया जा सकता है। कुल मिलाकर के यही आज का प्रस्ताव जो है यहाँ पर पारित हुआ है। सर, एनएचएम एम्प्लॉयज वो 15 साल 10 साल से उनको तनख्वाह बस 10-12 हज़ार है। अभी उनके लिए क्या आप नहीं गवर्नमेंट नहीं, जो हेल्थ मिनिस्टर है दिनेश गुंडूर, उनसे कब मुलाकात करेंगे? हेल्थ मिनिस्टर केंद्र की बात कर रहे हैं क्या? राज्य मैंने इसीलिए कहा कि अभी यहाँ पर 2 स्टेट का और हमने जिक्र किया, मध्य प्रदेश का और हरियाणा का। मध्य प्रदेश के मुख्यमंत्री अगर अपने एनएचएम के कर्मचारियों को इक्वल पे फॉर इक्वल जॉब एट पार विथ रेगुलर एम्प्लॉय दे सकते हैं, वो कंपनसेट अपॉइंटमेंट दे सकते हैं, कृषि की एनएचएम कर्मचारी की मृत्यु होने पर उसके आश्रित को नौकरी दे सकते हैं, ग्रेच्युटी का भुगतान वो दे सकते हैं, न्यू पेंशन स्कीम वो दे सकते हैं। तो जब सारी सुविधा वो दे सकते हैं और उसी की तर्ज पर हरियाणा बहुत पहले इसको दिया हुआ है, और वैसे भी ये सुप्रीम कोर्ट ने 2018 में कह दिया है इक्वल पे फॉर इक्वल जॉब। लेकिन शोषण के नाम पर एनएचएम कर्मचारी हो, स्कीम वर्कर हो, उसमें फिर आंगनबाड़ी हो, आशा हो, सब प्रकार से शोषण करने का काम सरकार कर रही है। ये भारतीय मजदूर संघ अब बर्दाश्त नहीं करेगा, इसीलिए यहाँ ये प्रस्ताव पारित हुआ है और इसका परिणाम आपको बहुत जल्दी ही दिखाई देगा। अब ये यहाँ की हमारी टीम जो आज प्रस्ताव पारित करके प्रेस स्टेटमेंट करेगी और फिर ये जो आज नई कार्यकारिणी चुनी जाएगी, वो कार्यकारिणी बैठ करके कब सीएम कब बुलाते हैं हमारे प्रस्ताव देने के बाद, या तो वो बुलाएंगे वरना हमें आंदोलन करके उनसे मिलना पड़ेगा। ये नई कार्यकारिणी यहाँ जो बनेगी वो तय करेगी। ठीक है, कैसा बुलाएगा? आपको नहीं बुलाएंगे, तुम्हें ही जाना पड़ेगा। नहीं, वो मैंने इसलिए कहा कि हमारा काम है प्रस्ताव भेजना, ये सरकार के विवेक पर हम छोड़ते हैं। बहुत सी विवेकी सरकार होती है, वो बुलाती है, और नहीं विवेकी है तो विवेक ठीक करने का काम मजदूर संगठन को आता है, वो हम करेंगे। ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘ ಮತ್ತು ಭಾರತೀಯ ಮಜ್ದೂರ್ ಸಂಘದೊಂದಿಗೆ ಇವತ್ತು ಎರಡನೇ ವಾರ್ಷಿಕ ಅಧಿವೇಶನ ಮತ್ತು ರಾಜ್ಯ ಸಮ್ಮೇಳನ ಕೂಡ ಇವತ್ತು ನಡೆಯಿತು. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸುರೇಂದ್ರ ಕುಮಾರ್ ಪಾಂಡೆ ಅವರು ಕೂಡ ಭಾಗವಹಿಸಿದರು. ಜೊತೆಗೆ ಭಾರತೀಯ ಮಜ್ದೂರ್ ಸಂಘ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಸುಲೇಗಾವ್ ಅವರು ಆಗಿರ್ಬೋದು, ಹೀಗೆ ಅನೇಕ ಮುಖಂಡರು, ಹಾಗೆಯೇ ಈ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಈಗ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಶ್ವರಾಧ್ಯ ಆಗಿರ್ಬೋದು, ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಕಾಂತ್ ಅವರಾಗಿರ್ಬೋದು, ಹೀಗೆ ಅನೇಕ ಕೂಡ ಒಂದು ಈ ಸಭೆಯಲ್ಲಿ ಕೂಡ ವಿಶೇಷವಾಗಿ ಈ ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ಳಲಾದರೆ ನೌಕರರನ್ನ ಕಾಯಮಾತಿಗೊಳಿಸುವಂಥ ಒಂದು ಹೋರಾಟವನ್ನು ಕೂಡ ನಾವು ಮುಂದುವರಿಸಬೇಕಾಗ್ತದೆ. ಇದರ ಸರ್ಕಾರದ ಮಟ್ಟದಲ್ಲಿ ಕೂಡ ನಾವು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಪ್ರಮುಖವಾಗಿ ನಾವು ಹೋರಾಟ ಮಾಡಬೇಕಂತಕ್ಕಂಥ ಒಂದು ನಿರ್ಣಯವನ್ನು ಕೂಡ ಈ ಸಭೆಯಲ್ಲಿ ಕೈಗೊಳ್ಳಲಾಯಿತು. ವಿಶೇಷವಾಗಿ ಹಿಂದಿನ ಶ್ರೀನಿವಾಸಾಚಾರ್ಯ ವರದಿ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ರೀತಿಯ ಸೇವಾ ಭದ್ರತೆ ಆಗಿರ್ಬೋದು, ಹೀಗೆ ಅನೇಕ ಬೇಡಿಕೆಗಳನ್ನು ಈ ರಾಜ್ಯ ಸರ್ಕಾರ ಈಡೇರಿಸಲೇಬೇಕು ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕುವ ಬಗ್ಗೆ ಈ ಒಂದು ಸಭೆಯಲ್ಲಿ ಕೂಡ ನಿರ್ಣಯವನ್ನು ಕೂಡ ಕೈಗೊಳ್ಳಲಾಗಿದೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.